ಹೆಲೋ ಸೂಪರ್ ಸ್ಟಾರ್, ವೆಲ್ಕಮ್ ಟು ಸ್ಮಾರ್ಟ್ ಲೈಫ್ ಫಾರ್ ಕನ್ನಡ ಪೀಪಲ್ ಚಾನಲ್. ಇವತ್ತು ಒಂದು ಸೂಪರ್ ಹಾಟ್ ಗಾಸಿಪ್ ಜೊತೆ ಬಂದಿದ್ದೀನಿ. ನೋಡಿ, ಈಗ ಆನ್ಲೈನ್ನಲ್ಲಿ ಜಾಬ್ ಸರ್ಚ್ ಮಾಡೋದು ತುಂಬ ನಾರ್ಮಲ್ ಆಗಿದೆ ಅಲ್ವಾ? ಬಟ್ ಅದರಲ್ಲಿ ಫೇಕ್ ಜಾಬ್ ಸ್ಕ್ಯಾಮ್ಸ್ ಎಷ್ಟು ನಡೀತಾ ಇದೆ ಅನ್ನೋದು ನಿಜವಾಗ್ಲೂ ಲಿಟ್ರಲಿ ಶಾಕಿಂಗ್. ಬನ್ನಿ, ಈ ಜಾಬ್ ಸ್ಕ್ಯಾಮರ್ಸ್ನ ಅಸಲಿ ಬಣ್ಣ ಬಯಲಿಗೆ ಎಳೆಯೋಣ. ಡೈರೆಕ್ಟಾಗಿ ಕಾನ್ಸೆಪ್ಟ್ಗೆ ಹೋಗೋಣ. ಮಸಾಲ ಬೇಡ, ಪ್ಯೂರ್ಲಿ ರಿಯಲ್ ಆ್ಯಂಡ್ ಆಕ್ಯುರೇಟ್ ಇನ್ಫಾರ್ಮೇಷನ್ ಮಾತ್ರ. ಒಂದು ವೈಲ್ಡ್ ರಿಯಲ್ ಲೈಫ್ ಇನ್ಸಿಡೆಂಟ್ ಕೇಳಿದ್ರೆ ಪಕ್ಕಾ ಶಾಕ್ ಆಗ್ತೀರಾ. ರೆಡಿಟ್ನಲ್ಲಿ ಒಬ್ಬ ಜಾಬ್ ಸೀಕರಿಗೆ ಸ್ಕೆಚಸ್ ಕಂಪನಿಯಿಂದ ಒಂದು ಹೈರಿಂಗ್ ಇವೆಂಟ್ಗೆ ಇನ್ವೈಟ್ ಬಂತು. ಸಖತ್ ಖುಷಿಯಾಗಿ ಆ ಅಡ್ರೆಸ್ ಹುಡ್ಕೊಂಡು ಹೋದರೆ ಅಲ್ಲಿ ಒಂದು ಡೇವಿಡ್ಸ್ ಬ್ರೈಡಲ್ ಅಂತ ಮದುವೆ ಬಟ್ಟೆ ಅಂಗಡಿ ಇತ್ತು. ಕ್ಯಾನ್ ಯು ಇಮ್ಯಾಜಿನ್? ಏನು ಕನೆಕ್ಷನೇ ಇಲ್ಲ. ಈ ಥರ ಹಾರ್ಟ್ ಬ್ರೇಕಿಂಗ್ ಸಿಚುವೇಶನ್ಸಿಂದ ಎಸ್ಕೇಪ್ ಆಗೋದು ಹೇಗೆ ಅಂತ ಪ್ರತಿಯೊಬ್ಬರು ತಿಳ್ಕೊಳ್ಬೇಕು. ಸೊ ಈ ಸ್ಕ್ಯಾಮ್ಸಿಂದ ಇರೋ ಅಸಲಿ ಮೋಟಿವ್ ಅಂದರೆ ರಿಯಲ್ ರೀಸನ್ ಏನು ಗೊತ್ತಾ? ಸ್ಕ್ಯಾಮರ್ಸ್ಗೆ ನಮಗೆ ಕೆಲಸ ಕೊಡಬೇಕು ಅಂತ ಯಾವ ಆಸೆನೂ ಇಲ್ಲ. ಅವ್ರಿಗೆ ಬೇಕಿರೋದು ಜಸ್ಟ್ ನಮ್ಮಿಂದ ಐಡೆಂಟಿಟಿ ಥೆಫ್ಟ್ ಮತ್ತು ಮನಿ ಲಾಂಡ್ರಿಂಗ್ ಮಾಡೋದು. ನಮಗೆ ಜಾಬ್ ಕೊಡ್ತೀನಿ ಅಂತ ಬೈಟ್ ಮಾಡಿ ನಮ್ಮ ವ್ಯಾಲ್ಯೂಬಲ್ ಇನ್ಫಾರ್ಮೇಷನ್ ಮತ್ತು ಹಾರ್ಡ್ ಅರ್ನ್ಡ್ ಮನಿ ಕಡಿಯೋದು ಅವರ ಅಸಲಿ ಮೋಟಿವ್. ಇದು ಪ್ಯೂರ್ಲಿ ಕ್ರಿಮಿನಲ್ ಇಂಟೆಂಟ್ ಮತ್ತು ಇಲ್ಲಿಂದ ಒಂದು ನಿಜವಾದ ಡಿಟೆಕ್ಟಿವ್ ವರ್ಕ್ ಸ್ಟಾರ್ಟ್ ಆಗುತ್ತೆ. ಅವರು ಹೇಗೆ ಮೋಸ ಮಾಡ್ತಾರೆ ಅಂತ ಎಕ್ಸಾಕ್ಟಾಗಿ ಹೇಳಬೇಕು ಅಂದರೆ ಮೇಯ್ನಾಗಿ ಫೇಕ್ ಚೆಕ್ ಸ್ಕ್ಯಾಮ್ನ ಯೂಸ್ ಮಾಡ್ತಾರೆ. ಈಗ ನಮಗೆ ವರ್ಕ್ ಫ್ರಮ್ ಹೋಮ್ ಆಫೀಸ್ ಇಕ್ವಿಪ್ಮೆಂಟ್ ತೊಗೊಳ್ಳಿ ಅಂತ ಒಂದು ದೊಡ್ಡ ಚೆಕ್ ಕಳಿಸ್ತಾರೆ. ನಮ್ಮ ಸ್ವಂತ ದುಡ್ಡಿನಲ್ಲಿ ಲ್ಯಾಪ್ಟಾಪ್, ಡೆಸ್ಕ್ ಎಲ್ಲ ತೊಗೊಂಡ್ರೆ ಕೆಲವು ವಾರದ ನಂತರ ಆ ಚೆಕ್ ಥಬಾಪ್ ಅಂತ ಬೌನ್ಸ್ ಆಗುತ್ತೆ. ದುಡ್ಡು ಔಟ್, ಯಾವ ಜಾಬ್ನೂ ಇಲ್ಲ. ಇದು ಕ್ಲಿಯರ್ ಅಡ್ವಾನ್ಸ್ ಫೀ ಫ್ರಾಡ್. ಈ ಥರ ಸಿಚುವೇಶನ್ಸ್ನ ಅವಾಯ್ಡ್ ಮಾಡೋದೇ ನಮ್ಮ ಫಸ್ಟ್ ಪ್ರಯಾರಿಟಿ. ಮುಂದೆ ಹೋದರೆ ಲಿಂಕ್ಡ್ಇನ್ ಥರ ಪ್ರೊಫೆಷ್ನಲ್ ಪ್ಲ್ಯಾಟ್ಫಾರ್ಮ್ಸ್ನಲ್ಲಿ ಈ ಫೇಕ್ ರಿಕ್ರೂಟರ್ಸು ಸಖತ್ ಆ್ಯಕ್ಟಿವ್ ಆಗಿರ್ತಾರೆ. ನಮ್ಮ ಇಮೋಷನ್ಸ್ನ ಪ್ಲೇ ಮಾಡಿ ಸೂಪರ್ ಜಾಬ್ ಆಫರ್ ಕೊಡ್ತೀವಿ ಅಂತ ಬೈಟ್ ಮಾಡ್ತಾರೆ. ಇವರ ಅಸಲಿ ರೂಪ ಹೇಗೆ ಕಂಡುಹಿಡಿಯೋದು ಅನ್ನೋದು ತುಂಬ ಮುಖ್ಯ. ಒಂಥರ ಡೇಟಿಂಗ್ ಆ್ಯಪ್ನಲ್ಲಿ ಫೇಕ್ ಪ್ರೊಫೈಲ್ ಹುಡುಕಿದ ಹಾಗೇ ಇದೆ ಇದು. ಒಂದು ಫೇಕ್ ರಿಕ್ರೂಟರ್ ಪ್ರೊಫೈಲ್ನ ನೋಡಿದ ಕೂಡಲೇ ಗೊತ್ತಾಗುತ್ತೆ. ಹೇಗಂದರೆ ಕಡ್ಡಾ ಸ್ಟಾಕ್ ಫೋಟೋ, @gmail.com ಅಂತ ನಾರ್ಮಲ್ ಇಮೇಲ್ ID ಮತ್ತು 0 ಮ್ಯೂಚುವಲ್ ಕನೆಕ್ಷನ್ಸ್ ಇರುತ್ತೆ. ಅದೇ ಒಂದು ರಿಯಲ್ ರಿಕ್ರೂಟರ್ ಆಗಿದ್ರೆ ಕಂಪನಿ ಡೊಮೇನ್ ಇಮೇಲ್ ಇರುತ್ತೆ, ಆಕ್ಟಿವ್ ಪೋಸ್ಟ್ಸ್ ಮತ್ತು ಡೆಫಿನೆಟ್ಲಿ ಮ್ಯೂಚುವಲ್ ಕನೆಕ್ಷನ್ಸ್ ಇರುತ್ತೆ. ಇದು ನಮ್ಮ ಫಸ್ಟ್ ಬಿಗ್ ರೆಡ್ ಫ್ಲಾಗ್. ಇಷ್ಟನ್ನ ನೋಡಿದ ಕೂಡಲೇ ಫುಲ್ ಅಲರ್ಟ್ ಆಗಿರಬೇಕು. ಈಗ ಒಂದು ಪ್ರಾಕ್ಟಿಕಲ್ ಸೂಪರ್ ಟ್ರಿಕ್ ಹೇಳ್ತೀನಿ ಕೇಳಿ. ಗೂಗಲ್ ಕ್ರೋಮ್ನಲ್ಲಿ ಸರ್ಚ್ ದಿಸ್ ಟ್ಯಾಬ್ ವಿತ್ ಲೆನ್ಸ್ ಆಪ್ಷನ್ನ ಯೂಸ್ ಮಾಡ್ಬೋದು. ಆ ರಿಕ್ರೂಟರ್ ಪ್ರೊಫೈಲ್ ಫೋಟೋನ ಜಸ್ಟ್ ಹೈಲೈಟ್ ಮಾಡಿ ಸರ್ಚ್ ಮಾಡಿದರೆ ಇದು ಇಂಟರ್ನೆಟ್ನಿಂದ ತೆಗೆದ ಒಂದು ರ್ಯಾಂಡಮ್ ಸ್ಟಾಕ್ ಫೋಟೋನ ಅಂತ ಒಂದು ಕ್ಷಣದಲ್ಲೇ ಗೊತ್ತಾಗುತ್ತೆ. ಇದು ಯಾವತ್ತೂ ಮಿಸ್ ಆಗಬಾರ್ದ ಒಂದು ಸಿಂಪಲ್ ಸ್ಟೆಪ್. ಆಮೇಲೆ ಈ ಟೂ ಗುಡ್ ಟು ಬಿ ಟ್ರೂ ಆಫರ್ಸ್ ನೋಡೋಕೆ ಅಸಲಿ ಆಫರ್ ಲೆಟರ್ ಥರನೇ ಕಾಣಿಸುತ್ತೆ. ಪ್ರಾಪರ್ ಇಂಟರ್ವ್ಯೂನೇ ಇಲ್ಲ, ಡೈರೆಕ್ಟಾಗಿ ಲಕ್ಷಗಟ್ಟಲೆ ಸ್ಯಾಲರಿ, ಅಷ್ಟು ಸುಲಭ ಆದ ರಿಮೋಟ್ ವರ್ಕ್ ಅಂತ ಪ್ರಾಮಿಸ್ ಮಾಡ್ತಾರೆ. ನೋಡಿ, ಒಬ್ಬ ರಿಯಲ್ HR ಈ ಥರ ಯಾವತ್ತೂ ಮಾಡಲ್ಲ. ಇವತ್ತು ಈಸಿಯಾಗಿ ಬಂದಿದ್ದು ಯಾವತ್ತೂ ನಿಲ್ಲಲ್ಲ. ಇದು ಕಂಪ್ಲೀಟ್ಲಿ ಒಂದು ಟ್ರ್ಯಾಪ್ ಫಾರ್ ಶ್ಯೂರ್. ಫೇಕ್ ಆಫರ್ ಲೆಟರ್ಸ್ನಲ್ಲಿ ಕೆಲವು ಕ್ಲಿಯರ್ ರೆಡ್ ಫ್ಲಾಗ್ಸ್ ಕಾಣಿಸುತ್ತೆ. ಫಸ್ಟ್ ಆಫ್ ಆಲ್, ಇಮಿಡಿಯೇಟ್ ಹೈರ್, ಅದು ವಿದೌಟ್ ಅನ್ ಇಂಟರ್ವ್ಯೂ. ಆಮೇಲೆ ಎಕ್ಸ್ಟ್ರೀಮ್ ಅರ್ಜೆನ್ಸಿ, ಅಂದರೆ ಈಗಲೇ ಸೈನ್ ಮಾಡಿಲ್ಲ ಅಂದರೆ ಆಫರ್ ಹೋಗುತ್ತೆ ಅಂತ ಸಖತ್ ಫೋರ್ಸ್ ಮಾಡ್ತಾರೆ. ಸ್ಟಾರ್ಟಿಂಗ್ನಲ್ಲಿ ಆಧಾರ್ ಕಾರ್ಡ್ ಅಥವಾ ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಕೇಳ್ತಾರೆ. ಇನ್ನು ಕೆಲವರು ವಾಟ್ಸಾಪ್ ಅಥವಾ ಟೆಲಿಗ್ರಾಮ್ನಲ್ಲಿ ಟೆಕ್ಸ್ಟ್ ಮೆಸೇಜ್ ಮೂಲಕ ಇಂಟರ್ವ್ಯೂ ಮಾಡ್ತಾರೆ. ಇವು ಪಕ್ಕಾ ಡೇಂಜರ್ ಸಿಗ್ನಲ್ಸ್. ಕೈಂಡ್ಲಿ ಸ್ಟೇ ಅವೇ. ಸ್ಕ್ಯಾಮರ್ಸ್ ಸಮ್ಟೈಮ್ಸ್ ಫೇಕ್ ಕಂಪ್ನಿ ನೇಮ್ ಕ್ರಿಯೇಟ್ ಮಾಡಿ ನಮ್ಮನ್ನು ಇಮೋಷ್ನಲ್ ಆಗಿ ಮೋಸ ಮಾಡ್ತಾರೆ. ಅದಕ್ಕೆ ಆ ಕಂಪ್ನಿ ನಿಜ ಆಗಿ ರಿಯಲ್ ವರ್ಲ್ಡ್ನಲ್ಲಿ ಇದೆಯಾ ಅಂತ ವೆರಿಫೈ ಮಾಡೋದು ಲಿಟ್ರಲಿ ಹೆವಿ ಡ್ಯೂಟಿ ಡಿಟೆಕ್ಟಿವ್ ವರ್ಕ್ ಆಗುತ್ತೆ. ಬಟ್ ಡೋಂಟ್ ವರಿ, ನಾವಿದ್ದೀವಿ. ಇಂಡಿಯಾನಲ್ಲಿ ಒಂದು ಕಂಪ್ನಿ ರಿಯಲ್ ಆಗಿದ್ದರೆ ಅದು ಪಕ್ಕಾ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಅಂದರೆ MCA ವೆಬ್ಸೈಟ್ನಲ್ಲಿ ರಿಜಿಸ್ಟರ್ ಆಗಿರಬೇಕು. ಇದು ಒಂಥರ ಪಬ್ಲಿಕ್ KYC ಆಗಿ ವರ್ಕ್ ಆಗುತ್ತೆ. ಅಫಿಷಿಯಲ್ MCA ವೆಬ್ಸೈಟ್ಗೆ ಹೋಗಿ ವ್ಯೂ ಕಂಪನಿ ಮಾಸ್ಟರ್ ಡೇಟಾ ಸೆಲೆಕ್ಟ್ ಮಾಡಿ CIN ಅಥವಾ DIN ಎಂಟರ್ ಮಾಡಿದರೆ ಆ ಕಂಪ್ನಿ ಆ್ಯಕ್ಟಿವ್ ಇದೆಯಾ ಅಂತ ಕ್ಲಿಯರ್ಲಿ ವೆರಿಫೈ ಮಾಡ್ಬೋದು. ಇದು ಒಂದು ಆಬ್ಸಲ್ಯೂಟ್ಲಿ ಫುಲ್ ಪ್ರೂಫ್ ಮೆಥಡ್. ಮುಂದೆ ನೋಡಿದರೆ ಸ್ಕ್ಯಾಮರ್ಸ್ ಇವಾಗ ಸಖತ್ ಕ್ಲೆವರ್ ಆಗಿದ್ದಾರೆ. ನಿಜ ಕಂಪ್ನಿ ಹೆಸರಲ್ಲಿ ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿ ಒಂದು ಫೇಕ್ ಇಮೇಲ್ ಡೊಮೇನ್ ಕ್ರಿಯೇಟ್ ಮಾಡ್ತಾರೆ ಅಥವಾ ಫ್ರೀ ಇಮೇಲ್ ಪ್ರೊವೈಡರ್ಸ್ ಯೂಸ್ ಮಾಡ್ತಾರೆ. ಅದಕ್ಕೆ ಎಕ್ಸಾಕ್ಟ್ HR ಇಮೇಲ್ ಅಡ್ರೆಸ್ನಲ್ಲಿರೋ ಪ್ರತಿಯೊಂದು ಲೆಟರ್ನ ಝೂಮ್ ಮಾಡಿ ವೆರಿಫೈ ಮಾಡೋದು ಆಬ್ಸಲ್ಯೂಟ್ಲಿ ಕ್ರೂಷಿಯಲ್. ಇಮೇಲ್ಸ್ನ ವೆರಿಫೈ ಮಾಡೋಕೆ ಮೇಲ್ ಮೆಟಿಯೋರ್ ಅಂತ ಫ್ರೀ ಆನ್ಲೈನ್ ಟೂಲ್ಸ್ ಇದೆ. HR ಇಮೇಲ್ ಅಡ್ರೆಸ್ನ ಇನ್ಪುಟ್ ಮಾಡಿದರೆ ಅದು 15 ಟೆಕ್ನಿಕಲ್ ಚೆಕ್ಸ್ ಮಾಡುತ್ತೆ. ಲೈಕ್ DNS, MX ಮತ್ತು SMTP ಎಲ್ಲ ವ್ಯಾಲಿಡೇಟ್ ಮಾಡಿ ಆ ಇಮೇಲ್ ವ್ಯಾಲಿಡ್ ಇದೆಯಾ, ರಿಸ್ಕಿ ಇದೆಯಾ ಅಥವಾ ಕಂಪ್ಲೀಟ್ ಫೇಕ್ ಇದೆಯಾ ಅಂತ ಕ್ಲಿಯರ್ ರಿಪೋರ್ಟ್ ಕೊಡುತ್ತೆ. ಇದು ನಮಗೆ ಒಂದು ಸ್ಟ್ರಾಂಗ್ ಶೀಲ್ಡ್ ಥರ ವರ್ಕ್ ಆಗುತ್ತೇನೋ. ಈಗ ಇನ್ನೊಂದು ಮ್ಯಾಸಿವ್ ಹೊಸ ಟ್ರೆಂಡ್ ಶುರುವಾಗಿದೆ.
ಅದೇ ದ ಗೇಮಿಫೈಡ್ ಟಾಸ್ಕ್ ಸ್ಕ್ಯಾಮ್. ಇದು ಆನ್ಲೈನ್ನಲ್ಲಿ ಸಿಂಪಲ್ ಟಾಸ್ಕ್ಸ್ ಮಾಡಿದರೆ ದುಡ್ಡು ಬರುತ್ತೆ ಅಂತ ಹೇಳ್ತಾ ನಮ್ಮ ಹುಟ್ಟಿದ ದುಡ್ಡು ಕೀಯುವ ಒಂದು ದೊಡ್ಡ ಮ್ಯಾನಿಪ್ಯುಲೇಷನ್. ಇದು ಯಾವಾಗಲೂ ಅನ್ಸಾಲಿಸಿಟೆಡ್ ಟೆಕ್ಸ್ಟ್ ಮೆಸೇಜಸ್ಸಿಂದ ಶುರುವಾಗುತ್ತೆ. ಈ ಟಾಸ್ಕ್ ಸ್ಕ್ಯಾಮ್ ಟ್ರಿಕ್ಸ್ ಸಖತ್ ಡೇಂಜರ್. ವಾಟ್ಸ್ಆ್ಯಪ್ನಲ್ಲಿ ರ್ಯಾಂಡಮ್ ಆಗೊಂದು ಮೆಸೇಜ್ ಬರುತ್ತೆ, ಜಸ್ಟ್ ಪ್ರಾಡಕ್ಟ್ಸ್ ಆಪ್ಟಿಮೈಸ್ ಮಾಡಬೇಕು ಅಥವಾ ಲಿಂಕ್ಸ್ ಕ್ಲಿಕ್ ಮಾಡಬೇಕು ಅಂತ. ಅವರು ಒಂದು ಫೇಕ್ ಡ್ಯಾಶ್ಬೋರ್ಡ್ ತೋರಿಸ್ತಾರೆ, ಅಲ್ಲಿ ನಮ್ಮ ಕಮಿಷನ್ ಬಿಲ್ಡ್ ಆಗ್ತಾ ಇರೋ ಥರ ಕಾಣಿಸುತ್ತೆ. ಬಟ್ ಆ ದುಡ್ಡು ತೆಗಿಯೋಕೆ ಅಥವಾ ನೆಕ್ಸ್ಟ್ ಟಾಸ್ಕ್ ಅನ್ಲಾಕ್ ಮಾಡೋಕೆ ಕ್ರಿಪ್ಟೋ ಕರೆನ್ಸಿನಲ್ಲಿ ಪೇ ಮಾಡಿ ಅಂತ ಡಿಮ್ಯಾಂಡ್ ಮಾಡ್ತಾರೆ. ಇದು ಕಂಪ್ಲೀಟ್ಲಿ ಫೇಕ್, ಒಂದು ದೊಡ್ಡ ಟ್ರ್ಯಾಪ್. ಆನ್ಲೈನ್ನಲ್ಲಿ ಅವರ ಕಮ್ಯುನಿಕೇಷನ್ ಎಷ್ಟೇ ಪ್ರೊಫೆಷನಲ್ ಆಗಿರಲಿ, ಒಂದು ಕಂಪನಿನ ನಂಬೋಕೆ ಮುಂಚೆ ಅವರ ಫಿಸಿಕಲ್ ಲೊಕೇಶನ್ ವೆರಿಫೈ ಆಗಲೇಬೇಕು. ಕಂಪನಿ ಆ್ಯಕ್ಚುಲಿ ಫಿಸಿಕಲಿ ಎಕ್ಸಿಸ್ಟ್ ಇದೆಯಾ ಅಂತ ಕನ್ಫರ್ಮ್ ಆದರೆ ಅರ್ಧ ಸ್ಕ್ಯಾಮಿಂದ ಬಚಾವಾಗೋದು. ಗೂಗಲ್ ಮ್ಯಾಪ್ಸ್ನಲ್ಲಿ ಕಂಪನಿ ಅಡ್ರೆಸ್ ಸರ್ಚ್ ಮಾಡಿ ವೆರಿಫೈಡ್ ಬಿಸ್ನೆಸ್ ಪ್ರೊಫೈಲ್ ಇದೆಯಾ ಅಂತ ಕ್ರಾಸ್ ಚೆಕ್ ಮಾಡಬೇಕು. ಸ್ಟ್ರೀಟ್ ವ್ಯೂನಲ್ಲಿ ನಿಜವಾದ ಕಾರ್ಪೊರೇಟ್ ಆಫೀಸ್ ಕಾಣಿಸ್ತಿದೆಯಾ ಅಥವಾ ನಮ್ಮ ಸ್ಕೆಚರ್ಸ್ ಇನ್ಸಿಡೆಂಟ್ ಥರ ಅದು ಒಂದು ಮದುವೆ ಬಟ್ಟೆ ಅಂಗಡಿ ಅಥವಾ ಎಂಟಿ ಪಾರ್ಕಿಂಗ್ ಲಾಟ್ ಆಗಿದೆಯಾ ಅಂತ ತೀರ್ಮಾನಿಸೋದು ತುಂಬ ಮುಖ್ಯ. ವರ್ಕಿಂಗ್ ಪಬ್ಲಿಕ್ ಫೋನ್ ನಂಬರ್ ಮತ್ತು ಆಥೆಂಟಿಕ್ ಕಸ್ಟಮರ್ ರಿವ್ಯೂಸ್ ಕೂಡ ಡೆಫಿನೆಟ್ಲಿ ಕ್ರಾಸ್ ಚೆಕ್ ಆಗಬೇಕು. ಫೈನಲಿ, ಈ ಮಾಡರ್ನ್ ಜಾಬ್ ಮಾರ್ಕೆಟ್ನಲ್ಲಿ ಕಂಪ್ಲೀಟ್ಲಿ ಸೇಫ್ ಆಗಿರಬೇಕು ಅಂದರೆ ಕೆಲವು ಸೂಪರ್ ಟಿಪ್ಸ್ನ ಖಚಿತವಾಗಿ ಫಾಲೋ ಮಾಡಲೇಬೇಕು. ಇವು ನಮ್ಮ ಅಲ್ಟಿಮೇಟ್ ಪ್ರೊಟೆಕ್ಷನ್ ಆಗಿರುತ್ತೆ. ಆ ಅಲ್ಟಿಮೇಟ್ ಸೇಫ್ಟಿ ರೂಲ್ಸ್ ಏನು ಅಂದರೆ, ಜಾಬ್ ಕೊಡಿಸ್ತೀನಿ ಅಂತ ದುಡ್ಡು ಕೇಳಿದರೆ ಯಾವತ್ತೂ ಕೊಡಬಾರ್ದು. ಲೆಜಿಟಿಮೇಟ್ ಎಂಪ್ಲಾಯರ್ಸ್ ಅಡ್ವಾನ್ಸ್ ಆಗಿ ದುಡ್ಡು ಅಥವಾ ಬ್ಯಾಂಕ್ ಡೀಟೇಲ್ಸ್ ಕೇಳಲ್ಲ. ಏನೇ ಆಫರ್ ಬಂದರೂ ಅಫಿಷಿಯಲ್ ವೆಬ್ಸೈಟ್ ಮೂಲಕ ಡೈರೆಕ್ಟ್ಲಿ ವೆರಿಫೈ ಆಗಬೇಕು. ನಮ್ಮ ಪರ್ಸ್ನಲ್ ಮತ್ತು ಬ್ಯಾಂಕ್ ಇನ್ಫೋ ಸೆಕ್ಯೂರ್ ಆಗಿರಬೇಕು ಮತ್ತು ಮೋಸದ ಅನುಮಾನ ಬಂದರೆ ಕೂಡಲೇ ಅಥಾರಿಟೀಸ್ಗೆ ರಿಪೋರ್ಟ್ ಮಾಡಬೇಕು. ಸೊ ಸ್ಕ್ಯಾಮರ್ಸ್ನ ಔಟ್ಸ್ಮಾರ್ಟ್ ಮಾಡೋಕೆ ಈಗ ಎಲ್ಲ ನಾಲೆಜ್ ಇದೆ ಅಲ್ವಾ? ಈ ವ್ಯಾಲ್ಯೂಯಬಲ್ ಎಕ್ಸ್ಪ್ಲೇನರ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಕಾಮೆಂಟ್ ಸೆಕ್ಷನ್ನಲ್ಲಿ ಜಾಬ್ ಸರ್ಚ್ ಎಕ್ಸ್ಪೀರಿಯನ್ಸ್ ಶೇರ್ ಆಗಲಿ. ಹಾಗೆ ನೆಕ್ಸ್ಟ್ ಯಾವ ಟಾಪಿಕ್ ಬಗ್ಗೆ ಇನ್ಫಾರ್ಮೇಷನ್ ತರಬೇಕು ಅನ್ನೋದು ಕೂಡ ಸಜೆಸ್ಟ್ ಆಗಲಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋಕೆ ಮರಿಬೇಡ. ಟಾಟಾ.